ಸ್ನೇಹಿತರೆ, ಲೋಕಸಭಾ ಚುನಾವಣೆ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಹೊಸ ಬೆಳವಣಿಗೆಗಳಾಗ್ತಿವೆ. ಬಹಳಷ್ಟು ಸರ್ಪ್ರೈಸ್ ಮೂವ್ಗಳನ್ನ ಬಿಜೆಪಿ ವರಿಷ್ಠರು ಮಾಡಿದ್ದು, ಮೈಸೂರು ಕೊಡಗು ಕ್ಷೇತ್ರದ ಜನಪ್ರಿಯ ಸಂಸದ ನಿಷ್ಠಾವಂತ ಬಿಜೆಪಿಗ ಪ್ರತಾಪ್ ಸಿಂಹರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಅವರ ಬದಲಿಗೆ ಯದುವಂಶದ ಮೈಸೂರು ಸಂಸ್ಥಾನದ ರಾಜ ಯದುವೀರ್ ಒಡೆಯರ್ ಅವರನ್ನ ಈ ಬಾರಿ ಕಣಕ್ಕಿಳಿಸಲಾಗಿದೆ. ಬುಧವಾರ ಬಿಜೆಪಿಯ 2ನೇ ಲಿಸ್ಟ್ನಲ್ಲಿ ಯದುವೀರ್ ಅವರ ಹೆಸರಿದ್ದು, ಖುದ್ದು ಯದುವೀರ್ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಬಿಜೆಪಿಗೆ ಥ್ಯಾಂಕ್ಸ್ ಹೇಳಿ ಮೈಸೂರು ಹಾಗೂ ಕೊಡಗು ಜನರ ಬಳಿ ಈ ಕ್ಷೇತ್ರಕ್ಕೆ ಸೇವೆ ಮಾಡೋ ಅವಕಾಶ ಕಲ್ಪಿಸಿ ಅಂತ ಕೇಳಿಕೊಂಡಿದ್ದಾರೆ. ಹಾಗಾದ್ರೆ ಯದುವೀರ್ ಒಡೆಯರ್ ಅವರ ಹಿನ್ನೆಲೆ, ಅವರ ಶಿಕ್ಷಣ, ರಾಜಾಧಿಕಾರ ಎಲ್ಲಾ ವಿಷಯಗಳ ಬಗ್ಗೆ ಒಮ್ಮೆ ನೋಡೋಣ ಬನ್ನಿ. ಯದುವೀರ್ ಯಾರು? ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಸಂಸ್ಥಾನದ 27ನೇ ಹಾಗೂ ಈಗಿನ ರಾಜ ಅಥವಾ ರಾಜ ಮನೆತನದ ಪಾಲಕರು. ಲೇಟ್ ಡಾಕ್ಟರ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹಾಗೂ ರಾಜಮಾತೆ ಡಾಕ್ಟರ್ ಪ್ರಮೋದಾದೇವಿ ಒಡೆಯರ್ ಅವರ ಏಕೈಕ ದತ್ತುಪುತ್ರ. ಯದುವೀರ್ ಅವರ ಬಯೋಲಾಜಿಕಲ್ ಪೇರೆಂಟ್ಸ್ ಅಥವಾ ಹೆತ್ತ ತಂದೆ ತಾಯಿಗಳು ಸ್ವರೂಪ್ ಆನಂದ್ ಗೋಪಾಲ್ ರಾಜ್ ಅರಸ್ ಹಾಗೂ ಲೀಲಾ ತ್ರಿಪುರಸುಂದರಿ ದೇವಿ ಅವರು. ಮಾರ್ಚ್ 24, 1992ರಂದು ಯದುವೀರ್ ಅವರು ಜನಿಸ್ತಾರೆ. ಅವರ ಬಾಲ್ಯದ ಹೆಸರು ಯದುವೀರ್ ಗೋಪಾಲ್ ರಾಜ್ ಅರಸ್ ಅಂತ. ಬೆಟ್ಟದ ಕೋಟಿ ಅರಸು ಮನೆತನದಲ್ಲಿ ಯದುವೀರ್ ಅವರು ಹುಟ್ಟಿದ್ದಾರೆ. ಈಗ ಅವರಿಗೆ 31 ವರ್ಷ ವಯಸ್ಸು. ಶಿಕ್ಷಣ. ಯದುವೀರ್ ಅವರ ಶಾಲಾ ಶಿಕ್ಷಣ ಬೆಂಗಳೂರಿನ ವಿದ್ಯಾಸಾಗರ ಸಂಸ್ಥೆ ವಿದ್ಯಾನಿಕೇತನ ಶಾಲೆಯಲ್ಲಿ ಆಗುತ್ತೆ. ಅನಂತರ ಬೆಂಗಳೂರಿನ ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಐಬಿ ಡಿಪ್ಲೊಮಾ ಅಥವಾ ಇಂಟರ್ ನ್ಯಾಷನಲ್ ಬಕ್ಲಾವರೇಟ್ ಡಿಪ್ಲೊಮಾ ಮುಗಿಸ್ತಾರೆ. ನಂತರ ಅಮೆರಿಕದ ಆಮ್ಹರ್ಸ್ಟ್ನ ಮ್ಯಾಸಚೂಸೆಟ್ಸ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡಿತಾರೆ. ನಂತರ ಅವರು ಆಸ್ಥಾನಕ್ಕೆ ಬರೋ ಮುನ್ನ 2015ರಲ್ಲಿ ಎಕನಾಮಿಕ್ಸ್ ಹಾಗೂ ಇಂಗ್ಲಿಷ್ನಲ್ಲಿ ಡಬಲ್ ಮೇಜರ್ ಡಿಗ್ರಿ ಪಡಿತಾರೆ. ಮೈಸೂರಿನ ಸಂಸ್ಥಾನದ ಪೀಠಾಧಿಪತಿ. ಸ್ನೇಹಿತರೆ, 2013ರ ಡಿಸೆಂಬರ್ 10ರಂದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ದೈವಾಧೀನರಾಗ್ತಾರೆ. ಅವರು 6 ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 4 ಬಾರಿ ಕಾಂಗ್ರೆಸ್ನಿಂದ ಸಂಸದರಾಗಿದ್ದವರು. ಒಮ್ಮೆ ಕಾಂಗ್ರೆಸ್ನಿಂದ, ಒಮ್ಮೆ ಬಿಜೆಪಿಯಿಂದ ಸೋತಿದ್ರು. ಅವರು ವಿಧಿವಶರಾದ 14 ತಿಂಗಳಾದ್ಮೇಲೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಯದುವೀರ್ ಅವರನ್ನ ದತ್ತು ತಗೊಳ್ತಾರೆ. 2015ರ ಮೇ 28ರಂದು ಅಂದ್ರೆ ಯದುವೀರ್ ಅವರಿಗೆ 23 ವರ್ಷ ವಯಸ್ಸಾಗಿದ್ದಾಗ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಅದೇ ವರ್ಷ ತಮ್ಮ ಮೊದಲ ದಸರಾ ದರ್ಬಾರ್ನಲ್ಲಿ ಕೂಡ ಯದುವೀರ್ ಪಾಲ್ಗೊಳ್ತಾರೆ. 1 ವರ್ಷದ ನಂತರ ರಾಜಸ್ಥಾನದ ದುಂಗಾರ್ಪುರ್ ರಾಜವಂಶದ ಯುವ ರಾಣಿ ತ್ರಿಷಿಕಾ ಕುಮಾರಿ ದೇವಿ ಅವರೊಂದಿಗೆ ವಿವಾಹವಾಗುತ್ತೆ. ಇವರು ಕೂಡ ಬೆಂಗಳೂರಿನಲ್ಲೇ ಬೆಳೆದವರು, ಇಲ್ಲೇ ವಿದ್ಯಾಭ್ಯಾಸ ಮುಗಿಸಿದವರು. ಈ ರಾಜ ದಂಪತಿಗೆ 5.5 ವರ್ಷದ ಆದ್ಯವೀರ್ ನರಸಿಂಹರಾಜ ಒಡೆಯರ್ ಅನ್ನೋ ಹೆಸರಿನ ಪ್ರಿನ್ಸ್ ಯುವರಾಜರಿದ್ದಾರೆ. ಸಾಮಾಜಿಕ ಜೀವನ. ಮೈಸೂರಿನ ಪೀಠಾಧಿಪತಿ ಆದಾಗಿನಿಂದ ವೈಕೆಸಿ ಒಡೆಯರ್ ಸಾಮಾಜಿಕವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಶ್ರೀ ಜಯಚಾಮರಾಜೇಂದ್ರ ಅರಸು ಶೈಕ್ಷಣಿಕ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಟ್ರಸ್ಟಿ, ಕಲಿಸು ಫೌಂಡೇಶನ್ನ ರಾಯಭಾರಿ ಹಾಗೂ ಅಡ್ವೈಸರಿ ಬೋರ್ಡ್ ಮೆಂಬರ್, ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಫೋಟೋಗ್ರಫಿ, ಸಫಾರಿಗಳಲ್ಲಿ ಭಾಗಿಯಾಗ್ತಾ ವನ್ಯಜೀವಿಗಳ ಬಗ್ಗೆ ಕಾಳಜಿ ಇರೋ ವ್ಯಕ್ತಿಯಾಗಿದ್ದಾರೆ. ಸುಸ್ಥಿರ ಅಭಿವೃದ್ಧಿ, ಪರಿಸರದ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿದ್ದಾರೆ. ಅಲ್ಲದೆ ಮೈಸೂರಿನ ಇತಿಹಾಸದ ಬಗ್ಗೆ ಅಪಾರವಾದ ಆಸಕ್ತಿ ಹೊಂದಿದ್ದಾರೆ. ಮುಖ್ಯವಾಗಿ ಡಿಜಿಟಲ್ ಎಕಾನಮಿ ಹಾಗೂ ಸೈಬರ್ ಸೆಕ್ಯುರಿಟಿ ವಿಚಾರವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಸಂಶೋಧನೆಗಾಗಿ ಕಟ್ಟಿರೋ ಸೈಬರ್ ವರ್ಸ್ ಫೌಂಡೇಶನ್ ಅನ್ನೋ ಸಂಸ್ಥೆಯ ಭಾಗವಾಗಿದ್ದಾರೆ. ಈ ಸಂಸ್ಥೆಯ ಚೇರ್ಪರ್ಸನ್ ಮಹಾರಾಣಿ ತ್ರಿಷಿಕಾ ಕುಮಾರಿ ಒಡೆಯರ್ ಅವರು. ಇಂಥದ್ದೊಂದು ಇನಿಷಿಯೇಟಿವ್ನ ತ್ರಿಷಿಕಾ ಕುಮಾರಿ ಒಡೆಯರ್ ಕೈಗೆತ್ತಿಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ಆಟಿಕೆಗಳ ಬ್ರ್ಯಾಂಡ್ ಅಡಿಯಲ್ಲಿ ಚನ್ನಪಟ್ಟಣದ ಗೊಂಬೆಗಳ ತಯಾರಿಕೆಯನ್ನ, ದೇಶಿ ಕಲೆಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ. ರಾಜಕೀಯ. ಸ್ನೇಹಿತರೆ, 2018ರಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ದಾಗ ಯದುವೀರ್ ಒಡೆಯರ್ ಅವರನ್ನ ಮೀಟ್ ಮಾಡಿದ್ರು. ಆ ಟೈಮಲ್ಲೇ ಯದುವೀರ್ ಬಿಜೆಪಿಗೆ ಸೇರ್ತಾರೆ ಅಥವಾ ಸಪೋರ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದ್ರೆ ಆಗ ಯದುವೀರ್ ಒಡೆಯರ್, ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಸದ್ಯ ಸಾಮಾಜಿಕ ಕೆಲಸಗಳ ಮೂಲಕ ಜನರ ಜೊತೆ ಬೆರೆಯೋ ಅವಕಾಶ ಸಿಕ್ಕಿದೆ, ಅದನ್ನ ಕಂಟಿನ್ಯೂ ಮಾಡ್ತೇನೆ ಅಂದಿದ್ರು. 2022ರಲ್ಲಿ ಖುದ್ದು ಪಿಎಂ ಮೋದಿ ಮೈಸೂರು ಅರಮನೆಗೆ ಭೇಟಿ ನೀಡಿ ರಾಜಕುಟುಂಬದ ಜೊತೆ ಮಾತುಕತೆ ನಡೆಸಿದ್ರು. ಆ ಟೈಮಲ್ಲೂ ರಾಜಕೀಯಕ್ಕೆ ಬರೋ ಬಗ್ಗೆ ಯದುವೀರ್ ಒಡೆಯರ್ ಅವರು ಯಾವುದೇ ಸುಳಿವು ನೀಡಿರಲಿಲ್ಲ. ಆದರೆ ಬಿಜೆಪಿಯ ಸ್ವಚ್ಛ ಭಾರತ ಕ್ಯಾಂಪೇನ್ನಲ್ಲಿ ಗುರುತಿಸಿಕೊಂಡಿದ್ರು. ಮೈಸೂರಿನಲ್ಲಿ ಕ್ಯಾಂಪೇನ್ನ ರಾಯಭಾರಿ ಕೂಡ ಆಗಿದ್ರು. ಆ ಟೈಮಲ್ಲೇ ಮೈಸೂರಿಗೆ 2 ಬಾರಿ ಸ್ವಚ್ಛ ನಗರ ಅನ್ನೋ ಬಿರುದು ಬಂದಿತ್ತು.
ನಿರಂತರವಾಗಿ ನೂರಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿಕೊಂಡು ಸಕ್ರಿಯವಾಗಿ ಮೈಸೂರು ಬೆಂಗಳೂರಿನಲ್ಲಿ ಓಡಾಡ್ತಾ ಗುರುತಿಸಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಮಹಾರಾಣಿ ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಸಿಂಗ್ ಈ ಮೊದಲು ಬಿಜೆಪಿಯಿಂದ ರಾಜ್ಯಸಭೆಗೆ ನಾಮಿನೇಟ್ ಆಗಿದ್ರು. ಇನ್ನು ತ್ರಿಷಿಕಾ ಅವರ ಭಾವನವರಾದ ರಾಜಸ್ಥಾನದ ವಂಗನೇರ್ನ ಕೇಸರಿ ದೇವ್ ಸಿಂಗ್ ಝಾಲಾ ಸದ್ಯ ರಾಜ್ಯಸಭೆಯಲ್ಲಿದ್ದಾರೆ. ಅವರನ್ನ ಕೂಡ ಬಿಜೆಪಿ ನಾಮಿನೇಟ್ ಮಾಡಿದೆ. ಸೊ ತ್ರಿಷಿಕಾ ಕುಮಾರಿ ಅವರ ಕುಟುಂಬಸ್ಥರು ಬಿಜೆಪಿಯಲ್ಲಿರೋದ್ರಿಂದ ಅದರ ಇಂಪ್ಯಾಕ್ಟ್ನಿಂದಾಗಿ ಬಿಜೆಪಿ ಯದುವೀರ್ ಅವರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಅದೂ ಅಲ್ಲದೆ 31 ವರ್ಷದ ಯುವ ನಾಯಕ ಮೈಸೂರು ಜನರ ನಾಡಿಮಿಡಿತ ತಿಳಿದಿರೋ ವ್ಯಕ್ತಿ. ಅಲ್ಲದೆ ಮೈಸೂರು ಸಂಸ್ಥಾನಕ್ಕಿರೋ ವರ್ಚಸ್ಸು ಈ ಚುನಾವಣೆಯಲ್ಲಿ ಉಪಯೋಗವಾಗಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಯಾಕಂದ್ರೆ ಮೈಸೂರು ಸೇರಿ ಹಳೆ ಮೈಸೂರು ಪ್ರಾಂತ್ಯದ ಜನರಿಗೆ ರಾಜಕುಟುಂಬದ ಮೇಲೆ, ಅದರಲ್ಲೂ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೊಡುಗೆಗಳ ಬಗ್ಗೆ ಬಹಳಷ್ಟು ವಿಶ್ವಾಸ, ಗೌರವ ಇದೆ. ಜೊತೆಗೆ ಯದುವೀರ್ ಕೂಡ ಗದ್ದುಗೆ ಏರಿದಾಗ್ಲಿಂದ ಬಹಳ ಸಿಂಪಲ್ ಆಗಿ ಜನರ ಮಧ್ಯೆ ಕಾಣಿಸಿಕೊಂಡು ಯಾರೇ ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ಭೇಟಿ ಕೊಟ್ಟು ಬರ್ತಾರೆ, ಜನರೊಂದಿಗೆ ಬೆರೆತಿದ್ದಾರೆ. ಮೈಸೂರು ರಾಜಮನೆತನ ಹಾಗೂ ವಿವಾದಗಳು. ಸ್ನೇಹಿತರೆ, ಮೈಸೂರು ರಾಜಮನೆತನ ಹಾಗೂ ರಾಜಕೀಯದ ವಿಚಾರವಾಗಿ ಮಾತು ಬಂದ್ರೆ ಸರ್ಕಾರ ಹಾಗೂ ರಾಜಕುಟುಂಬದ ಘರ್ಷಣೆ ಬಗ್ಗೆನೂ ಮಾತಾಡಬೇಕಾಗತ್ತೆ. ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಯದುವೀರ್ ಒಡೆಯರ್ ಒಂದ್ ವೇಳೆ ಸಂಸದರಾದ್ರೆ ಅವರ ಮುಂದೆ ಏನೇನ್ ಚಾಲೆಂಜಸ್ ಇದೆ ಅಂತ ಒಂದು ಲಿಸ್ಟ್ ಅನ್ನೇ ಕೊಟ್ಟಿದ್ರು. ಮುಖ್ಯವಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಓನರ್ಶಿಪ್ ವಿವಾದ, ಮೈಸೂರಿನಲ್ಲಿ ರಾಜೇಂದ್ರ ಶ್ರೀಗಳ ಪುತ್ಥಳಿ ವಿಚಾರ, ಚಾಮುಂಡಿ ಬೆಟ್ಟದ ಪೈಪ್ಲೈನ್ ಸಮಸ್ಯೆ, ಬೇಬಿ ಬೆಟ್ಟ, ಎಕ್ಸಿಬಿಷನ್ ಗ್ರೌಂಡ್ ಸೇರಿ ಹಲವು ಆಸ್ತಿಗಳ ವಿಚಾರವಾಗಿ ರಾಜಮನೆತನ ಸರ್ಕಾರದ ಜೊತೆ ಕಾನೂನಿನ ಹೋರಾಟಕ್ಕೆ ನಿಂತಿದೆ. ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರುವಾಗ ಆಗಿನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಸುಮಾರು 199 ಆಸ್ತಿಗಳನ್ನ ಸರ್ಕಾರಕ್ಕೆ ಬಿಟ್ಟುಕೊಟ್ರು. ದೇಶದಾದ್ಯಂತ ಯಾವೊಬ್ಬ ರಾಜರು ಇಷ್ಟು ಪ್ರಮಾಣದ ಆಸ್ತಿಯನ್ನ ಸರ್ಕಾರಕ್ಕೆ ಕೊಟ್ಟಿಲ್ಲ. ಈಗ ಬೆಂಗಳೂರಿನಲ್ಲಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಿಬಿ ಇನ್ಸ್ಟಿಟ್ಯೂಟ್, ಸೋಪ್ ಫ್ಯಾಕ್ಟರಿ ಮುಂತಾದ ಸಂಸ್ಥೆಗಳು ಇದೇ ಪ್ರದೇಶಗಳಲ್ಲಿ ತಲೆ ಎತ್ತಿದ್ವು. ಆದ್ರೆ ಪ್ಯಾಲೇಸ್ ಗ್ರೌಂಡ್ ಒಂದನ್ನ ಮಾತ್ರ ಜೆಸಿ ಒಡೆಯರ್ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿಲ್ಲ. ಅದು ರಾಜಕುಟುಂಬಕ್ಕೆ ಸೇರಿದ್ದು ಅಂತ ಈಗ್ಲೂ ಹೋರಾಟ ನಡೆಸ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರಾಜಕುಟುಂಬಸ್ಥರಿಗೆ ಸರ್ಕಾರ ವಿಧಿಸಿರೋ ವೆಲ್ತ್ ಟ್ಯಾಕ್ಸ್ ಅಥವಾ ಆಸ್ತಿ ತೆರಿಗೆ ಪ್ರಮಾಣ ಕೂಡ ಬೆಟ್ಟದಷ್ಟಿದೆ. ಸಾವಿರಾರು ಎಕರೆ ಜಮೀನಿನ ಮೇಲೆ ವೆಲ್ತ್ ಟ್ಯಾಕ್ಸ್ ನೂರಾರು ಕೋಟಿ ರೂಪಾಯಿ ಇದೆ. ಸರ್ಕಾರ ಭೂಮಿ ವಶಪಡಿಸಿಕೊಳ್ಳೋಕೆ ಕೊಡೋ ಪರಿಹಾರದ ಮೊತ್ತ ಕೂಡ ಇದಕ್ಕಿಂತ ಕಡಿಮೆ. ಎಂಪಿ, ಗುಜರಾತ್, ರಾಜಸ್ಥಾನ್, ಯುಪಿಗಳ ರಾಜಕುಟುಂಬಗಳು ಮೈಸೂರು ಸಂಸ್ಥಾನಕ್ಕಿಂತ 10 ಪಟ್ಟು ಆಸ್ತಿಯನ್ನ ತಮ್ಮ ಬಳಿ ಇಟ್ಕೊಂಡಿವೆ. ಅವುಗಳನ್ನ ಅಭಿವೃದ್ಧಿ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಮೈಸೂರು ಸಂಸ್ಥಾನದ ಬಳಿ ಏಕೈಕ ಆಸ್ತಿಯನ್ನು ಸರ್ಕಾರ 1996ರಲ್ಲೇ ವಿಶೇಷ ಕಾನೂನು ತಂದು ವಶಪಡಿಸಿಕೊಂಡಿದೆ. ಬೆಂಗಳೂರು, ಮೈಸೂರು ನಗರ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ದೆ ಮೈಸೂರು ಮಹಾರಾಜರು. ಆದ್ರೆ ರಾಜಕುಟುಂಬಸ್ಥರೇ ಹೇಳೋ ಹಾಗೆ ಸರ್ಕಾರಗಳು ಅವರನ್ನ ನೆಮ್ಮದಿಯಾಗಿರೋಕೆ ಬಿಟ್ಟಿಲ್ಲ. ಇದೀಗ ಯದುವೀರ್ ಒಡೆಯರ್ ಅವರೇ ಸರ್ಕಾರದ ಭಾಗವಾಗೋಕೆ ಮುಂದಾಗಿರೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವದ ಆಂಗಲ್ನಲ್ಲಿ ನೋಡಿದಾಗ ಪ್ರಜಾಪ್ರತಿನಿಧಿಯಾದವರು ಪ್ರಜೆಗಳ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗತ್ತೆ. ಸಾಮಾಜಿಕ ಸೇವೆಗೆ ಯಾರೋ ಪ್ರಶ್ನೆ ಮಾಡೋಕ್ಕಾಗಲ್ಲ, ನೀವು ಯಾಕೆ ಮಾಡ್ತಿದ್ದೀರಾ ಅಥವಾ ಯಾಕೆ ಮಾಡ್ತಿಲ್ಲ ಅಂತ. ಆದ್ರೆ ಒಂದು ಬಾರಿ ಪ್ರಜಾಪ್ರಭುತ್ವದ ಭಾಗವಾದ್ಮೇಲೆ ಆ ಸಾಮಾಜಿಕ ಕಾರ್ಯಗಳೇ ಕರ್ತವ್ಯಗಳಾಗುತ್ತವೆ. ಆಗ ಜನ ಪ್ರಶ್ನೆ ಮಾಡಬಹುದು. ಇದೇ ಕಾರಣಕ್ಕೆ ಈಗ ಮೈಸೂರಿನ ರಾಜಕೀಯ ರಂಗೇರಿದ್ದು ಮುಂದೆ ಏನೇನ್ ಬೆಳವಣಿಗೆಗಳಾಗುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ.